ಗಿಡಕ್ಕೆ 17 ಪೋಷಕಾಂಶಗಳು ಬೇಕಂತ ನಾನು ಒಂದು ವಿಡಿಯೋನ ಹೇಳಿದ್ದೀನಿ ನಿಮ್ಗೆ. ಆ 17 ಪೋಷಕಾಂಶ ಯಾವ ಅಂತ ಹೇಳಿ ನೀವು ಕೇಳಾಕತ್ತಿದ್ರಿ. ಯಾವ್ಯಾವ ಅಂತ ಹೇಳ್ತೀನಿ. ಮೊದಲೇಕ CH ಅಂತೇಳಿ ಅಂದ್ರೆ ಕಾರ್ಬನ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್ ಅಂದ್ರೆ ಜಲಜನಕ ಮತ್ತೆ ಆಮ್ಲಜನಕ ಇವೇನಿರ್ತಾವಲ್ಲ ವಾತಾವರಣದಾಗ ಫ್ರೀ ಆಗಿ ಸಿಗ್ತಾವ ನಮಗೆ. ಇವಕ್ಕೆ ಯಾವುದೇ ತರದಂತ ಗೊಬ್ಬರ ಹಾಕಬೇಕಾಗಿಲ್ಲ. ಇವು ಮೂರು ಫಸ್ಟ್. ಅದಾದ ನಂತರ NPK ಅಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್. N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಶ್. NPK ಇವು ನಾವು ಮೂಲದ ಪ್ರಮುಖವಾದಂತ ಇವು ಅಂದ್ರೆ ಪ್ರಧಾನವಾಗಿ ಇವು ಮೂರು ಬೇಕು. ಇವು ಮೂರು ಅದು ಅಂದ್ರೆ ಟೋಟಲ್ 17ರಾಗ 6 ಆದವು. ಈಗ ಇನ್ನು ಮೂರು ಬರ್ತಾವ. ಅವು ಯಾವ್ಯಾವ ಅಂತಂದ್ರೆ ದ್ವಿತೀಯ ಪೋಷಕಾಂಶಗಳು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತಾವ. ಅವು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ ಅಂದ್ರೆ ಗಂಧಕ. ಇವು ದ್ವಿತೀಯ ಪೋಷಕಾಂಶಗಳು. ಇವು ಪ್ರಥಮ ಆತು, ದ್ವಿತೀಯ ಆತು, ಇವು ಎಲ್ಲ ಸೇರಿ 9 ಆತಿ. ಇನ್ನು ಉಳಿಕಿದ್ದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ನಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವು ಎಷ್ಟು ಇಂಪಾರ್ಟೆಂಟ್, ಅವಕ್ಕಷ್ಟು ಇವು ಇಂಪಾರ್ಟೆಂಟ್. ಆದ್ರೆ ಇವು ಕಡಿಮೆ ಪ್ರಮಾಣದ ಬೇಕಾಗ್ತಾವ, ಭಾಳ ಬೇಕಾಗಂಗಿಲ್ಲ. ಯೂರಿಯಾ, NPK ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಅಷ್ಟು ಬೇಕಾಗಿಲ್ಲ. ಅವು ಯಾವಪ್ಪ ಅಂದ್ರೆ ಐರನ್ ಅಂದ್ರೆ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್, ಮಲಿಬ್ಡಿನಿಯಮ್, ಕ್ಲೋರಿನ್ ಮತ್ತು ನಿಕ್ಕಲ್. ಇವು ಇಷ್ಟು ಸೂಕ್ಷ್ಮ ಪೋಷಕಾಂಶಗಳು. ಟೋಟಲ್ ಎಲ್ಲ ಸೇರಿ ನಮ್ಮ ಗಿಡಕ್ಕೆ 17 ಪೋಷಕಾಂಶ ಬೇಕಾಗ್ತಾವು. ಇವು ಇಂಡಿವಿಜುವಲ್ ಆಗಿ ಒಂದೊಂದು ಗಿಡಕ್ಕೆ ಏನೇನಕ್ಕೆ ಉಪಯೋಗ ಆಗ್ತಾವ ಅಂತೇಳಿ ನೆಕ್ಸ್ಟ್ ವಿಡಿಯೋನಾಗ ತಿಳಿಸ್ತೀನಿ. ಧನ್ಯವಾದಗಳು.